ಮುಸುಕಿನ ರಾತ್ರಿಯಲ್ಲಿ ಮರೆಯಾದ ಮಿನುಗುತ್ತಾರೆ. ಹಾಯ್ ಹಲೋ ನಮಸ್ಕಾರ, ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಲಾವಣ್ಯ. ಕಳೆದೋಯ್ತು, ಎಲ್ಲ ಕಳೆದೋಯ್ತು. ಕಳ್ಕೊಂಡೆ, ನಾನಿಲ್ಲೇ ಕಳ್ಕೊಂಡೆ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಕನ್ನಡದ ಮಿನುಗುತ್ತಾರೆ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಶರಪಂಜರ ಚಿತ್ರದಲ್ಲಿ ನಾನು ಬಂದೆ, ನಾನು ನೋಡ್ದೆ ಎಂಬ ಡೈಲಾಗ್ ಈಗಲೂ ಫೇಮಸ್. ಆ್ಯಕ್ಟಿಂಗ್ ಮಾಡ್ತಾ ಇದ್ದರೆ ಅಭಿನಯದಲ್ಲಿ ಕಲಾ ಸರಸ್ವತಿಯೇ ಅವರ ಮೈ ಮೇಲೆ ಬರುತ್ತಿದ್ದಳು ಎಂದು ಹಿರಿಯ ನಟ ನಟಿಯರು ಅವರ ಬಗ್ಗೆ ಮಾತನಾಡುವಾಗ ಹೇಳ್ತಾರೆ. ಈ ವಿಡಿಯೋದಲ್ಲಿ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕನ್ನಡದ ಖ್ಯಾತ ನಟಿ ಮಿನುಗುತ್ತಾರೆ ಕಲ್ಪನಾ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ 1943 ಜುಲೈ 18ರಂದು ಎನ್.ಎಸ್. ಕೃಷ್ಣಮೂರ್ತಿ ಮತ್ತು ಎಂ. ಜಾನಕಮ್ಮನ ಮಗಳಾಗಿ ಜನಿಸಿದರು. ಅವರು ಚಿತ್ರರಂಗವನ್ನು ಪ್ರವೇಶಿಸುವ ಮೊದಲು ಅವರ ಹೆಸರು ಶರತ್ಲತಾ ಎಂದು ಇತ್ತು. ಕಲ್ಪನಾ ಬಾಲ್ಯದಲ್ಲೇ ಕಲಾವಿದೆಯಾಗುವ ಕನಸು ಕಂಡವರು. ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಿರಲಿಲ್ಲ. ಅಂತಹ ಕನಸಿಗೆ ಸ್ಫೂರ್ತಿ ನೀಡುವವರು ಇರಲಿಲ್ಲ. ಹೈಸ್ಕೂಲಿನಲ್ಲಿದ್ದಾಗಲೇ ನಾಟಕಗಳತ್ತ ಆಸಕ್ತಿ, ಮುಖಕ್ಕೆ ಬಣ್ಣ ಬಳಸಿಕೊಳ್ಳುವ ಹಂಬಲ ಅವರಿಗಿತ್ತು. ರಂಗಭೂಮಿಯಲ್ಲಿ ಸ್ತ್ರೀ ನಾಟಕ ಮಂಡಳಿಯ ಮೂಲಕ ರಂಗಭೂಮಿ ಪ್ರವೇಶಿಸಿ ಚಿತ್ರರಂಗದ ಮಿನುಗುತ್ತಾರೆ ಎನಿಸಿದ್ದ ಕಲ್ಪನಾ ಅಭಿನಯದ ಮೊದಲ ಕನ್ನಡ ಚಲನಚಿತ್ರ 1963ರಲ್ಲಿ ಬಿ.ಆರ್. ಪಂತಲು ನಿರ್ದೇಶನದಲ್ಲಿ ಬಂದ ಸಾಕು ಮಗಳು. ನಂತರ 1967ರಲ್ಲಿ ಬಿಡುಗಡೆಯಾದ ಚಿತ್ರ ಬೆಳ್ಳಿ ಮೋಡ ಅವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು. ಅಲ್ಲದೆ ಬೆಳ್ಳಿ ಮೋಡ ಚಿತ್ರದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಎಂಬ ಹಾಡೇ ನಟಿ ಕಲ್ಪನಾರವರಿಗೆ ಮಿನುಗುತ್ತಾರೆ ಎಂಬ ಬಿರುದನ್ನು ನೀಡಿದ್ದು. ಸಾಕು ಮಗಳು, ಚಿನ್ನದ ಗೊಂಬೆ, ಕವಲೆರಡು ಕುಲವೊಂದು, ಬೆಳ್ಳಿ ಮೋಡ, ಬಂಗಾರದ ಹೂವು, ಗೆಜ್ಜೆ ಪೂಜೆ, ಶರಪಂಜರ, ಸೋತು ಗೆದ್ದವಳು, ಸರ್ವಮಂಗಳ, ನಾರಿ ಮುನಿದರೆ ಮಾರಿ, ಎರಡು ಕನಸು, ಬಯಲುದಾರಿ, ಹಣ್ಣೆಲೆ ಚಿಗುರಿದಾಗ, ಬಲೆ ಅದೃಷ್ಟವೋ ಅದೃಷ್ಟ, ದಾರಿ ತಪ್ಪಿದ ಮಗ, ಗಂಧದ ಗುಡಿ ಸೇರಿದಂತೆ ಒಟ್ಟು 74 ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಕಲ್ಪನಾ ಬೆಳ್ಳಿ ಮೋಡ, ಹಣ್ಣೆಲೆ ಚಿಗುರಿದಾಗ, ಶರಪಂಜರ ಚಲನಚಿತ್ರಗಳಲ್ಲಿನ ಅಭಿನಯಕ್ಕೆ 3 ಸಲ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿ ಗೆದ್ದಿದ್ದಾರೆ. ಮಿನುಗುತ್ತಾರೆ ತಮ್ಮ ಜೀವನದಲ್ಲಿ ಸಾಕಷ್ಟು ನೋವನ್ನು ನೋಡಿದ್ದಾರೆ. ಕಲ್ಪನರಿಗೆ ಚರ್ಮದ ಸಮಸ್ಯೆ ಇತ್ತು. ಚರ್ಮ ಪೊರೆ ಬಿಟ್ಟಂತಾಗುತ್ತಿತ್ತು. ಚಿತ್ರಗಳಲ್ಲಿ ಅರ್ಧ ತೋಳು ತೊಟ್ಟು ಅಭಿನಯಿಸಬೇಕಾದ ಸನ್ನಿವೇಶಗಳೆಲ್ಲ ಬಹಳ ಹಿಂಸೆ. ಗ್ಲಾಮರ್ ನಟಿಗೆ ಇದರ ಬಗ್ಗೆ ದುಃಖವೂ ಇತ್ತು. ಎಷ್ಟೋ ಬಾರಿ ಅತ್ತಿದ್ದೂ ಉಂಟು. ಅದಕ್ಕೆ ಹೆಚ್ಚು ಚಿತ್ರಗಳಲ್ಲಿ ತುಂಬು ತೋಳಿನ ಅಂಗಿಯನ್ನೇ ಧರಿಸಿದ್ದಾರೆ. ಎಷ್ಟೇ ಮೇಕಪ್ ಮಾಡಿಕೊಂಡರೂ ಆ ತೊಂದರೆ ಹೋಗುತ್ತಿರಲಿಲ್ಲ. ಆದರೆ ಕಲ್ಪನರಿಗೆ ಆ ಸತ್ಯವನ್ನು ಹೇಳಲಾಗದೆ ನುಂಗಿಕೊಳ್ಳುವ ಅನಿವಾರ್ಯತೆ ಬದುಕಿಗಿತ್ತು. ಒಮ್ಮೆ ಈ ಸಂಗತಿ ಬಯಲಾದರೆ ತನ್ನ ತಾರಾ ಮೌಲ್ಯಕ್ಕೆ ಧಕ್ಕೆಯಾದೀತೆಂಬ ಭಯ. ಎಲ್ಲವೂ ಒಟ್ಟಾಗಿ ಅವರ ವಿರುದ್ಧ ಅಹಂಕಾರ, ಉದ್ದಟತನದವಳು ಎಂಬ ವದಂತಿಗೆ ಕಾರಣವಾಗಿತ್ತು. ಸುಮಾರು 27 ಕನ್ನಡ ಚಿತ್ರಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಮಿಂಚಿದ ಮಿನುಗುತ್ತಾರೆ ತಮಿಳು ಭಾಷೆಯಲ್ಲೂ ಕಂಡರು. ಅದರಲ್ಲಿ ಮುಖ್ಯವಾಗಿ ಮಡ್ರಾಸ್ ಟು ಪಾಂಡಿಚೇರಿ ಚಿತ್ರವು ಕಲ್ಪನಾ ಅವರನ್ನು ಯಶಸ್ಸಿನ ಶಿಖರವೇನೇರಿಸಿತ್ತು. ಆ ಚಿತ್ರ ಹಿಂದಿ ಭಾಷೆಗೂ ರೀಮೇಕ್ ಆಗಿ ಅಮಿತಾಬ್ ಬಚ್ಚನ್, ಅರುಣಾ ಇರಾನಿ ಮುಖ್ಯ ಭೂಮಿಕೆಯಲ್ಲಿ ತೆರೆಕಂಡು ಯಶಸ್ಸು ಗಳಿಸಿತ್ತು. ಇಡೀ ಚಿತ್ರೋದ್ಯಮದಲ್ಲಿ ಅತ್ಯುತ್ತಮ ಪ್ರತಿಭೆಯಾಗಿ ಅವರ ಮಾತಿನ ಶೈಲಿ, ಚುರುಕು ಚಟುವಟಿಕೆ, ಅಸಾಂಪ್ರದಾಯಿಕ ಜೀವನ ಶೈಲಿ, ಅವರ ಉಡುಗೆ ತೊಡುಗೆ ಇನ್ನಷ್ಟು ಜನಪ್ರಿಯತೆ ತಂದುಕೊಟ್ಟವು. ಆ ಕಾಲದ ಅಂದರೆ 1965-75ರ ಮಾಡ್ರನ್ ಉಡುಗೆಯನ್ನು ತೊಟ್ಟು ತನ್ನದೇ ಆದ ಟ್ರೆಂಡ್ ಹುಟ್ಟು ಹಾಕಿಕೊಂಡಾಕೆ. ದೊಡ್ಡ ದೊಡ್ಡ ಓಲೆಗಳು, ಅದಕ್ಕೆ ಒಪ್ಪುವಂತಹ ದೊಡ್ಡ ದೊಡ್ಡ ಉಂಗುರಗಳು, ಗಿಡ್ಡ ಸೆರಗು, ಹಾರದಂತಹ ಸರಗಳು, ಗಿಡ್ಡ ತೋಳಿನ ಬ್ಲೌಸ್ಗಳನ್ನು ಧರಿಸಿ ತಮ್ಮದೇ ಆದ ಟ್ರೆಂಡ್ ಪ್ರಾರಂಭಿಸಿದರು. ಕನ್ನಡ ಚಿತ್ರೋದ್ಯಮದಲ್ಲಿ ರಾಣಿಯಂತೆ ಶೋಭಿಸಿದ ಕಲ್ಪನಾ ಬಣ್ಣದ ಜಗತ್ತಿನಲ್ಲಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಮಿನುಗುತ್ತಾರೆಗೆ ಸರಿ ಸಾಟಿಯಾರು ಇಲ್ಲ. ಶರಪಂಜರ ಪುಟ್ಟಣ್ಣ ಕಣಗಾಲರ ಅತ್ಯಂತ ಯಶಸ್ವಿ ಚಿತ್ರ. ಕಡೆಯ ದೃಶ್ಯ ಕಾವೇರಿ ತನ್ನ ಹೆಪ್ಪುಗಟ್ಟಿದ ನೋವನ್ನು ಹೊರಹಾಕಬೇಕಿತ್ತು. ಹುಚ್ಚಿಯ ಪಾತ್ರದಲ್ಲಿ ಕಲ್ಪನಾ ಪರಕಾಯ ಪ್ರವೇಶ ಮಾಡಬೇಕಿತ್ತು. ಕಲ್ಪನಳಾಗದೆ ಕಾವೇರಿಯಾದ ಆ ಸಂದರ್ಭದಲ್ಲಿ ಹುಚ್ಚಿಯಾಗಿ ಬಂದು ಗಾಜಿನ ಕಿಟಕಿಯನ್ನು ಒಡೆದು ಸೋಫಾ ಮೇಲೆ ಕುಳಿತು ಸೋಫಾ ಅರಿಯುವ ದೃಶ್ಯ ಟೇಕ್ ಓಕೆಯಾಯಿತು. ಕಲ್ಪನಾ ಮಾತ್ರ ಸೋಫಾ ಅರಿಯುತ್ತಲೇ ಇದ್ರು.
ತಕ್ಷಣ ಅಲ್ಲಿದ್ದ ಕಲಾವಿದರು ಕಲ್ಪನಾ ಬಳಿ ಓಡಿ ಬಂದಾಗ ಅವರನ್ನು ತಡೆದ ಪುಟ್ಟಣ್ಣ ಅವಳನ್ನು ಯಾರು ಮುಟ್ಟಬೇಡಿ, ಅವಳಲ್ಲಿ ಕಲಾವಿದೆ ಆಹ್ವಾನೆಯಾಗಿದ್ದಾಳೆ ಎಂದು ಹೇಳಿ ತಮ್ಮ 2 ಕೈಗಳನ್ನು ಆಕೆಗೆ ಮುಗಿಯುತ್ತಾರೆ. 2 ಕನಸು ಚಿತ್ರೀಕರಣದ ಒಂದು ಸಂದರ್ಭ. ಡಾಕ್ಟರ್ ರಾಜ್ ಪತ್ನಿಯ ಪಾತ್ರದಲ್ಲಿದ್ದವರು ಕಲ್ಪನಾ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದರೂ ತನ್ನನ್ನು ಮಾತನಾಡಿಸದೆ, ಸರಸದ ಮಾತನಾಡದೆ ಇರುವ ಪತಿಯನ್ನು ತರಾಟೆಗೆ ತೆಗೆದುಕೊಂಡು ಮಾತಾಡುತ್ತಲೇ ಭಾವಾವೇಶದಿಂದ ಕುಸಿದು ಬೀಳುವ ಸನ್ನಿವೇಶ. ಆ ದೃಶ್ಯದಲ್ಲಿ ಕಲ್ಪನಾ ಎಲ್ಲರ ನಿರೀಕ್ಷೆ ಮೀರಿ ಅದ್ಭುತವಾಗಿ ಅಭಿನಯಿಸಿದರು. ಟೇಕ್ ಓಕೆಯಾದ ತಕ್ಷಣ ಕಲ್ಪನೆಗೆ ತಮ್ಮ 2 ಕೈಗಳನ್ನು ಮುಗಿದರು ರಾಜ್. ಇದರಿಂದ ಬೆರಗಾದ ಕಲ್ಪನಾ, ಅಣ್ಣ ನೀವು ನನಗೆ ನಮಸ್ಕರಿಸುವುದೇ ಎಂದಾಗ ರಾಜ್, ನಾನು ನಮಸ್ಕರಿಸಿದ್ದು ನಿನಗಲ್ಲಮ್ಮ, ನಿನ್ನಲ್ಲಿ ನಾಟ್ಯ ಮಾಡುತ್ತಿರುವ ಕಲಾವಿದೆಗೆ ಅಂದ್ರಂತೆ. ಖ್ಯಾತ ಹಿಂದಿ ನಿರ್ಮಾಪಕ ನಿರ್ದೇಶಕ ಶಾಂತಾರಾಮ್ ಅವರು ತಮ್ಮ ವರ್ಣರಂಜಿತ ಚಿತ್ರಕ್ಕಾಗಿ ಮೈಸೂರು ರಾಜ್ಯದಲ್ಲಿ ಸೂಕ್ತ ಹೊರಾಂಗಣ ದೃಶ್ಯ ಹುಡುಕಲು ಬಂದಾಗ ಬೆಂಗಳೂರಿನಲ್ಲಿ ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅವರ ಹಣ್ಣೆಲೆ ಚಿಗುರಿದಾಗ ಚಿತ್ರವನ್ನು ನೋಡಿ ಅದನ್ನು ಅಪಾರವಾಗಿ ಕೊಂಡಾಡಿದರು. ನಾನು ನೋಡಿದ ಅತ್ಯುತ್ತಮ ಭಾರತೀಯ ಚಿತ್ರಗಳಲ್ಲಿ ಇದು ಒಂದು ಎಂದು ನಿರ್ದೇಶಕ ಎಂ.ಆರ್. ವಿಠ್ಠಲ್ ರವರನ್ನು ಮುಕ್ತ ಕಂಠದಿಂದ ಪ್ರಶಂಸಿದರು. ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರು ಕಲ್ಪನಾ ಅವರ ಅಭಿನಯ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಒಂದೇ ಕುಲ ಒಂದೇ ದೈವ ಅಂದು ಚಿತ್ರರಂಗದಲ್ಲೇ ಒಂದು ಸಂಚಲನ ಮೂಡಿಸಿತ್ತು. ಬಿಡುಗಡೆಗೂ ಮುನ್ನವೇ ತೆರೆಗೆ ಮನ್ನವಾದ ಚಿತ್ರ ಇದು. ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್, ಕೈಗಾರಿಕಾ ಸಚಿವ ಎಂ. ರಾಜಶೇಖರ ಮೂರ್ತಿ, ಕೃಷಿ ಸಚಿವ ಶ್ರೀ ಬಿ. ರಾಚಯ್ಯ ಅವರು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಿಸಿ ಕಲ್ಪನಾ ಅವರ ಅಭಿನಯವನ್ನು ಮುಕ್ತ ಕಂಠದಿಂದ ಹೊಗಳಿದ್ದು ಇಂದು ಇತಿಹಾಸ. ಜ್ಞಾನಪೀಠ ಡಾಕ್ಟರ್ ಕೆ. ಶಿವರಾಮ್ ಕಾರಂತರನ್ನು ಎಲ್ಲರೂ ನಿಷ್ಠುರದ ಭಾರ್ಗವ ಎಂದೇ ಕರೆಯುತ್ತಾರೆ. ಅವರಿಂದ ಹೊಗಳಿಸಿಕೊಳ್ಳುವುದು ಸಾಮಾನ್ಯವಲ್ಲ. ಅಂತಹ ನಿಷ್ಠುರದ ಭಾರ್ಗವನಿಂದಲೇ ಹೊಗಳಿಸಿಕೊಂಡಿದ್ದಷ್ಟೇ ಅಲ್ಲ, ಸ್ವತಃ ಅವರೇ ನಿರ್ದೇಶಿಸಿದ ಒಂದೇ ಒಂದು ವಾಕ್ಚಿತ್ರ ಮಲೆಯ ಮಕ್ಕಳು ಚಿತ್ರಕ್ಕೆ ನಾಯಕಿಯಾದ ಹೆಗ್ಗಳಿಕೆ ಕಲ್ಪನಾ ಅವರಿಗೆ ಸಲ್ಲುತ್ತದೆ. ಕನ್ನಡದ ಕಲ್ಪನಾ ನಮ್ಮನ್ನಗಲಿ ಅನೇಕ ವರ್ಷಗಳೇ ಕಳೆದವು. ಆದರೆ ಅವರ ನಗು, ನಡೆ, ಹಾವ ಭಾವ, ಸೀರೆಯುಡೋ ಶೈಲಿ ಇಂದು ಯಾವ ಕಲಾವಿದೆಗೂ ಸಾಧ್ಯವಾಗಿಲ್ಲ. ಅಂದು ಕಾದಂಬರಿ ಆಧರಿಸಿದ ಚಿತ್ರಗಳೆಂದರೆ ಅದು ಕಲ್ಪನರ ಚಿತ್ರಗಳೆಂದೇ ಹೇಳಬಹುದು. ಪುಟ್ಟಣ್ಣ ಕಣಗಾಲ್ ತಂಡದಿಂದ ಹೊರಬಂದ ಕಲ್ಪನೆಗೆ ನಟಿಸಲು ಚಿತ್ರಗಳು ಸಿಕ್ಕರೂ ತೂಕದ ಪಾತ್ರಗಳು ಸಿಗಲಿಲ್ಲ. ಬರುಬರುತ್ತಾ ಚಿತ್ರಗಳು ಕಡಿಮೆಯಾಗುತ್ತಾ ಬಂದ ಹಾಗೆ ತಮ್ಮ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತೆ ರಂಗಭೂಮಿಯತ್ತ ಮುಖ ಮಾಡಿದರು. ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಟಕಕಾರ ಗುಡಿಗೇರಿ ಬಸವರಾಜರವರ ತಂಡ ಸೇರಿದ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಗಿದರು. ಇಸುಬು ಅಥವಾ ಚರ್ಮರೋಗ ಸಮಸ್ಯೆಯಿಂದ ಬಳಲುತ್ತಿದ್ದ ಕಲ್ಪನಾ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದರು. ಖಿನ್ನತೆಯಿಂದ ನಿದ್ದೆ ಬಾರದಿದ್ದಾಗ ದಿನಾಲೂ ನಿದ್ದೆ ಮಾತ್ರೆಯನ್ನು ಬಳಸುತ್ತಿದ್ದರು. ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕವಾಡುವಾಗ ಗುಡಿಗೇರಿ ಬಸವರಾಜ್ ಕುಮಾರ್ ರಾಮ ಪಾತ್ರ ಮಾಡುತ್ತಿದ್ದರು. ಕಲ್ಪನಾ ಮಲತಾಯಿ ಪಾತ್ರ ಮಾಡುತ್ತಿದ್ದರು. ನಾಟಕದಲ್ಲಿ ಕುಮಾರರಾಮ ಹಸಿವಾಗಿದೆ ಎಂದಾಗ ಕಲ್ಪನಾ ರೊಟ್ಟಿ ತಿನ್ನು ಎಂದು ಹೇಳುವ ಬದಲು ಹುಲ್ಲು ತಿನ್ನು ಎಂದು ಹೇಳಿದಾಗ ಜನರು ಬಿದ್ದು ಬಿದ್ದು ನಗುತ್ತಾರೆ. ಇದರಿಂದ ಅವಮಾನಿತನಾದ ಬಸವರಾಜ, ಹೌದು ನಾನು ಹಸು, ಹುಲ್ಲು ಕೊಡು ಎಂದು ಹೇಳುತ್ತಾ ವೇದಿಕೆಯ ತುಂಬ ಓಡಾಡಲು ಆರಂಭಿಸಿದರು. ಜನ ಇನ್ನಷ್ಟು ಕೇಕೆ ಹಾಕಲು ಆರಂಭಿಸಿದಾಗ ಅವಮಾನಗೊಂಡ ಬಸವರಾಜ್ ನಾಟಕವನ್ನು ಅಲ್ಲಿಗೆ ನಿಲ್ಲಿಸಿದರು. ಪರದೆ ಬಿದ್ದ ನಂತರ ನೇರವಾಗಿ ಕಲ್ಪನರ ಕಡೆ ಧಾವಿಸಿ ಕೆನ್ನೆಗೆ ಹೊಡೆದರು. ಅವಮಾನಿತಳಾದ ಕಲ್ಪನಾ ನೇರವಾಗಿ ಗೋಡೂರು ಪ್ರವಾಸಧಾಮಕ್ಕೆ ಹೋಗಿ 3/5/1979 ರಾತ್ರಿ ಸಮಯದಲ್ಲಿ 56 ನಿದ್ದೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಎಂದು ಹೇಳಲಾಗಿದೆ. ಕನ್ನಡ ಚಿತ್ರರಂಗದ ಮಿನುಗುತಾರೆ ಕಲ್ಪನಾ ಎಂದೆಂದೂ ಮಿನುಗಿದವರೇ. ಇಡೀ ಚಿತ್ರರಂಗ ಕಲ್ಪನಾ ಅವರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತದೆ. ಕಲ್ಪನಾ ಅವರನ್ನ ತುಂಬ ಹತ್ತಿರದಿಂದ ನೋಡಿದವರು ಹೇಳೋದೇ ಬೇರೆ. ದೂರದಿಂದಲೇ ಕಲ್ಪನಾ ಅವರನ್ನ ಕಂಡವರು ಹೇಳೋ ಕತೆಗಳೇ ಬೇರೆ ಬೇರೆ. ಆದರೆ ನಿಜಕ್ಕೂ ಕಲ್ಪನಾ ಯಾರ ಕಲ್ಪನೆಗೂ ಸಿಗದೆ ಇರೋ ಮಿನುಗುತಾರೆಯೇ ಆಗಿದ್ದರೂ ಸಮಸ್ಯೆಗಳು 1000 ಇರಲಿ, ನೇಮ್ ಅಂಡ್ ಫೇಮ್ ಎಷ್ಟೇ ಇರಲಿ, ಮಿನುಗುತಾರೆ ಎಂದು ಸ್ವಾಭಿಮಾನ ಬಿಟ್ಟು ಬದುಕಿದವರಲ್ಲ. ಮನೆ ಬಾಡಿಗೆ
ಬಾಡಿಗೆ ಕಟ್ಟಲು ದುಡ್ಡು ಇಲ್ಲದೆ ಇರುವಾಗಲೂ ಕಲ್ಪನಾ ಸ್ವಾಭಿಮಾನ ಬಿಡಲಿಲ್ಲ. ಯಾರ ಮುಂದೆನೂ ಕೈಯೊಡ್ಡಲಿಲ್ಲ. ಸಾಲ ಬೇಕು ಅಂತ ಎಂದೂ ಕೇಳಲಿಲ್ಲ. ಸ್ವಾಭಿಮಾನದಿಂದಲೇ ಬದುಕಿದ ಕನ್ನಡದ ಮಿನುಗುತ್ತಾರೆ. ಅಕ್ಷರಶಃ ಮಿನುಗುತ್ತಾರೆ. ಕಲ್ಪನಾ ಬದುಕಿದ್ದೇ ಹೀಗೆ. ಆದರೆ ಜನ ಅದನ್ನ ಏನೇನೋ ಅಂದುಕೊಂಡರು. ಸೊಕ್ಕಿನ ಹೆಣ್ಣುಮಗಳು ಅಂತಲೇ ದೂರಿದರು. ಇನ್ನಾರೋ ಏನೇನೋ ಗಾಸಿಪ್ ಹರಡಿಸಿದರು. ಮಿನುಗುತ್ತಾರೆ ಕಲ್ಪನಾ ಯಾರಿಗೂ ಅರ್ಥ ಆಗಲೇ ಇಲ್ವೇ? ಕಲ್ಪನಾ ಇದ್ದ ಪರಿನೇ ಬೇರೆ. ಅವರನ್ನ ಹತ್ತಿರದಿಂದ ಕಾಣದೇ ಇರೋರು ಹಲವು ಕತೆ ಕಟ್ಟಿದ್ದೂ ಇದೆ. ಅವುಗಳನ್ನ ಗಾಳಿಯಲ್ಲಿ ಹಾರಿ ಬಿಟ್ಟದ್ದೂ ಇದೆ. ಆದರೆ ಕಲ್ಪನಾ ಹೇಗೆ ಅನ್ನೋದು ಕೆಲವರಿಗೆ ಗೊತ್ತಿದೆ. ಕಲ್ಪನಾ ಸ್ವಾಭಿಮಾನದಿಂದಲೇ ಬದುಕಿದ್ದವರು. ಇವರ ಜೀವನದಲ್ಲಿ ಏರಿಳಿತಗಳು ಸಾಕಷ್ಟು ಇದ್ದವು. ಅವುಗಳನ್ನು ಮೆಟ್ಟಿ ನಿಂತಿದ್ದ ದಿಟ್ಟ ಮಹಿಳೆ ಕಲ್ಪನಾ. ಅಂತಹ ಒಬ್ಬ ಮಹಾನ್ ತಾರೆ ಕಲ್ಪನಾರವರ ಬಗ್ಗೆ ಮೈಸೂರಿನ ಸಾಹಿತಿ ವಿ. ಶ್ರೀಧರ್ ಸುಮಾರು 1114 ಪುಟಗಳ ರಜತ ರಂಗದ ಧ್ರುವ ತಾರೆ ಅಂದರೆ ಮಿನುಗುತ್ತಾರೆ ಕಲ್ಪನರ ಸಂಸ್ಮರಣ ಗ್ರಂಥ, ಬೃಹತ್ ಸಂಸ್ಕರಣ ಗ್ರಂಥ ಮತ್ತು ರವಿ ಬೆಳಗೆರೆ ಬರೆದಿರುವ ಕಲ್ಪನಾ ವಿಲಾಸ ಪುಸ್ತಕಗಳನ್ನು ಬರೆದಿರುವುದು ಕಲ್ಪನರಿಗೆ ನೀಡಿರುವ ಬಹುದೊಡ್ಡ ಗೌರವ. ಕಲ್ಪನಾ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಒಲವನ್ನು ಇಟ್ಟುಕೊಂಡಿದ್ದರು. ಪುಸ್ತಕ ಪ್ರೇಮಿಯಾಗಿದ್ದರು. ಒಳ್ಳೆಯ ಕವಿತೆಗಳನ್ನು ಬರೆದಿದ್ದರು. ಅಂಕಣಗಳನ್ನು ಬರೆದಿದ್ದರು. ಯಾವ ಜನ್ಮದ ಮೈತ್ರಿ ಚಿತ್ರದ ಪಾತ್ರ ವಿವಾದಕ್ಕೆ ಸಿಲುಕಿದಾಗ ದಾಖಲೆಗಳೊಂದಿಗೆ ತಾವೇ ಸಮರ್ಥಿಸಿಕೊಂಡಿದ್ದರು. ನಟಿ ಕಲ್ಪನಾ ಅವರ ಜೀವನದ ಬಗ್ಗೆ ನೀವೇನು ಹೇಳ್ತೀರಾ? ನಿಮಗೂ ಕಲ್ಪನಾ ಅವರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.